ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಕಳೆದ ಒಂದು ತರಗತಿಗಳಲ್ಲಿ ಟೆಸ್ಟ್ 20ರ ಪರಿಹಾರಗಳನ್ನು ಬಿಡಿಸಿದ್ವಿ. ಸೊ ಟೋಟಲ್ GPS ಟೆಸ್ಟ್ ಅಂತ ಕೊಟ್ಟಿದ್ವಿ. ಸೊ ಅದರಲ್ಲಿ 20 ಟೆಸ್ಟ್ಗಳನ್ನು ನೀಡಿದ್ವಿ. ಅದರಲ್ಲಿ 20 ಟೆಸ್ಟ್ಗಳ ಪರಿಹಾರಗಳನ್ನು ವಿಡಿಯೋ ರೂಪದಲ್ಲಿ ಹಾಕಿದ್ವಿ. ಸೊ ಅದೇ ರೀತಿ ಕಳೆದ ಒಂದು ತರಗತಿಯಲ್ಲಿ GPS ಕಳೆದ ವರ್ಷಗಳ 2017, 2019 ಮತ್ತು 2022 ಸೊ ಈ ಒಂದು ಪರೀಕ್ಷೆಗಳ ಬ್ಲೂ ಪ್ರಿಂಟನ್ನು ನೀಡ್ತೀನಿ ಅಂತ ಹೇಳಿದ್ವಿ. ಬ್ಲೂ ಪ್ರಿಂಟ್ ಸೊ ಆ ಒಂದು ಇದರ ಮೇಲೆ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ವಿ. ಯಾವ್ಯಾವ ಪಾಠದಿಂದ ಯಾವ್ಯಾವ ಪ್ರಶ್ನೆಗಳು ಬಂದಿದ್ದಾವೆ ಮತ್ತು ಆ ಪಾಠದಲ್ಲಿ ಎಲ್ಲಿ ಬಂದಿದೆ ಅಂತ ಕ್ವಶನ್ಸ್ ಅಂತ ಹೇಳೋದಕ್ಕೆ ಮಾಡಿದ್ದೀನಿ ಒಂದು ಬ್ಲೂ ಪ್ರಿಂಟ್. ಸೊ ನೀವೇನು ಮಾಡಬೇಕಂದ್ರೆ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡ್ರಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಟೆಲಿಗ್ರಾಮ್ ಗ್ರೂಪ್ ಹೊಂದಿದೆ. ಸೊ ಅದಕ್ಕೆ ನಿಮ್ಮ ಸ್ನೇಹಿತರನ್ನ ಆ್ಯಡ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿ ಮೊದಲನೇದಾಗಿ ಏನು ಮಾಡಿದ್ದೀವಿ ನೋಡೋಣ. ಒಂದಷ್ಟು ಪಾಠಗಳನ್ನು ವಿಂಗಡಣೆ ಮಾಡಿದ್ವಿ. ಏನು ಇಲ್ಲಿ ಪರೀಕ್ಷೆ ನಡೆದ ದಿನಾಂಕ ಅಂದರೆ 2022ರಲ್ಲಿ ನಡೆದಿರ್ತಕ್ಕಂತಹ ಬ್ಲೂ ಪ್ರಿಂಟನ್ನು ಮೊದಲು ತೋರಿಸ್ತಾ ಇದೆ. ಸೊ ಅದರಲ್ಲಿ ಇದರಲ್ಲಿ ಅಂಕಗಣಿತದ ಪಾಠಗಳು ನೋಡ್ಬಿಡ್ರಿ. ಏನು ಫಸ್ಟು ಸಂಖ್ಯೆಗಳು. ಸೊ ಸಂಖ್ಯೆಗಳಲ್ಲಿ ರಿಯಲ್ ನಂಬರ್ಸು ಮತ್ತು 9th ನಂಬರ್ ಸಿಸ್ಟಮು ಅವೆಲ್ಲ ಸೇರಿ ಸಂಖ್ಯೆಗಳಿಗೆ ಹಾಕಿದ್ದೀವಿ. ವರ್ಗಮೂಲಗಳು ಮತ್ತು ಘನಮೂಲಗಳು ಇದು 8ನೇ ಕ್ಲಾಸಲ್ಲಿದೆ. ಕರ್ಣಿಗಳು 9ನೇ ಕ್ಲಾಸಲ್ಲಿ ನಂಬರ್ ಸಿಸ್ಟಮಲ್ಲಿ ಮಿಕ್ಸ್ಡ್ ಆಗಿದೆ. ಕ್ರಮಯೋಜನೆ ಮತ್ತು ವಿಕಲ್ಪಗಳು ಓಲ್ಡ್ ಸಿಲೆಬಸ್ 10th ಸಂಭವನೀಯತೆ 9th ಮತ್ತು 10th ಅನುಪಾತ ಮತ್ತು ಸಮಾನುಪಾತ 7ನೇ ಕ್ಲಾಸಲ್ಲಿದೆ. ವಾಣಿಜ್ಯ ಗಣಿತ 8ನೇ ಕ್ಲಾಸಲ್ಲಿದೆ. ಕಮರ್ಷಿಯಲ್ ಅರ್ಥಮೆಟಿಕ್. ನೆಕ್ಸ್ಟ್ ಸಂಖ್ಯಾಶಾಸ್ತ್ರ ಸ್ಟಾಟಿಸ್ಟಿಕ್ಸ್ 9th ಮತ್ತು 10th ಘನಗಳು ಓಲ್ಡ್ ಸಿಲೆಬಸ್ 10th ಶ್ರೇಣಿಗಳು ಇದರಲ್ಲಿ 3 ರೀತಿಯ ಶ್ರೇಣಿಗಳು ಬರ್ತದೆ. ಒಂದು AP, GP ಮತ್ತು HP ಮತ್ತು ಅದರಲ್ಲಿ ಮೀಡಿಯನ್ಸ್ ಬರ್ತದೆ. ಅರ್ಥಮೆಟಿಕ್ ಮೀನ್, ಜಾಮೆಟ್ರಿಕ್ ಮೀನ್ ಮತ್ತು ಹಾರ್ಮೋನಿಕ್ ಮೀನ್ ಅಂತ. ನೆಕ್ಸ್ಟ್ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಇದು 6th ಮತ್ತು 7th ಸೊ ಈ 11 ಪಾಠಗಳನ್ನು ನಾವು ಅಂಕಗಣಿತದ ಪಾಠಗಳ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಬೀಜಗಣಿತಕ್ಕೆ ಬಂದರೆ ಬೀಜಗಣಿತದ ಪರಿಚಯ, ಘಾತಾಂಕಗಳು, ಮಾರ್ಪುಗಳು. ಘಾತಾಂಕಗಳು 8th ಮತ್ತು 9th ನಂಬರ್ ಸಿಸ್ಟಮಲ್ಲೂ ಇದೆ. ಮಾರ್ಪುಗಳು ಓಲ್ಡ್ ಸಿಲೆಬಸ್ಸಲ್ಲಿದೆ. ನೆಕ್ಸ್ಟ್ ಇದು 8th ಇದೆ ಮಾರ್ಪುಗಳು. ನೆಕ್ಸ್ಟ್ ವರ್ಗ ಸಮೀಕರಣಗಳು 10th ಬಹುಪದೋಕ್ತಿಗಳು 9th ಮತ್ತು 10th 2 ರೇಖಾತ್ಮಕ ಚರಾಕ್ಷರವುಳ್ಳ ಸಮೀಕರಣಗಳು ಇದು ಏಕರೇಖಾತ್ಮಕ ಬಂದು 9th ಇದು 10th ಇದೆ. ಇಲ್ಲಿ 17ರವರೆಗೂ ಬಂದು ಬೀಜಗಣಿತ ಪಾರ್ಟ್. ನೆಕ್ಸ್ಟ್ 18ರಿಂದ ನಿರ್ದೇಶಾಂಕ ರೇಖಾಗಣಿತ 10th ಕೋಆರ್ಡಿನೇಟ್ ಜಾಮಿಟ್ರಿ. ತ್ರಿಭುಜಗಳು ಟ್ರಯಾಂಗಲ್ಸ್. ಚತುರ್ಭುಜಗಳು ಕ್ವಾಡ್ರಿಲ್ಯಾಟರಲ್ಸ್ 8th ಮತ್ತು 9th ಬಹುಭುಜಾಕೃತಿಗಳು 9th ಪಾಲಿಗಾನ್ಸ್. ನೆಕ್ಸ್ಟ್ ಲೈನ್ಸ್ ಅಂಡ್ ಆಂಗಲ್ಸ್ ಒಂದು 8th and 9th ವೃತ್ತಗಳು ಸರ್ಕಲ್ಸ್ 8th and 9th ತ್ರಿಕೋನಮಿತಿ 8th ಮತ್ತು 10th ಟ್ರಿಗ್ನಾಮೆಟ್ರಿ. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಟ್ರಿ ದಿಸ್ ಈಸ್ ಆಲ್ಸೋ ಕೇಮ್ ಫಾರ್ ದ 10th. ನೆಕ್ಸ್ಟ್ ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಏರಿಯಾ ರಿಲೇಟೆಡ್ ಟು ಸರ್ಕಲ್ 10th ತ್ರಿಭುಜದ ರಚನೆಗಳು ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ಸ್ ದಿಸ್ ಈಸ್ ಕೇಮ್ ಫಾರ್ ದ 8th and 9th. ಚತುರ್ಭುಜ ರಚನೆಗಳು 8th ಕನ್ಸ್ಟ್ರಕ್ಷನ್ ಆಫ್ ಕ್ವಾಡ್ರಿಲ್ಯಾಟರಲ್ಸ್. ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸುವುದು ಇದು 10th ಕ್ಷೇತ್ರಗಣಿತ 8th ಮತ್ತು 9th ಸಮಮಿತಿ 7th ನೆಕ್ಸ್ಟ್ ಪೆಡಗಾಗಿ ಇಲ್ಲೊಂದು 4 ಕ್ವಶನ್ಸ್ ಕೇಳುವಂತಹ ಚಾನ್ಸ್ ಇದೆ. ಸೊ ಮೊದಲನೇದಕ್ಕೆ ಬರೋಣ. ಮೊದಲನೇ ಪಾಠ ಹೀಗಿದೆ, ನಂಬರ್ಸ್ ಸಂಖ್ಯೆಗಳು ಅನ್ನೋ ಪಾಠದಿಂದ 30ನೇ ಕ್ವಶನ್ ಇದೆ. 1 ಮಾರ್ಕ್ ಬಂದಿದೆ. ಸೊ ನೋಡೋಣ 30ನೇ ಕ್ವಶನ್ ಎಲ್ಲಿದೆಯಾ. 30ನೇ ಕ್ವಶನ್ ನೋಡಿ. ದ HCF of any two consecutive even number is always. ಸೊ ಈ ಒಂದು ಪ್ರಶ್ನೆಯು ಎಲ್ಲಿ ಬಂದಿದೆ ಅಂದರೆ ರಿಯಲ್ ನಂಬರ್ಸ್ ಅನ್ನೋ ಚಾಪ್ಟರ್ ಇದೆ 10th ಆ ಒಂದು ಚಾಪ್ಟರ್ ಅಲ್ಲಿ ಬಂದಿದೆ HCF.
ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ನೆಕ್ಸ್ಟ್ ವರ್ಗಮೂಲಗಳು ಮತ್ತೆ ಘನಮೂಲಗಳು ಬಂದಿಲ್ಲ ಇಲ್ಲಿ. ನೆಕ್ಸ್ಟ್ ಕರ್ಣಿಗಳು 26ನೇ ಸೆಟ್ಸ್ ಅಂತ ಕರಿತೀವಿ. ಇದು 26 1 ಮಾರ್ಕ್ ಕ್ವಶನ್ ಮತ್ತೆ 35 ನೋಡಿ. ದ ಪ್ರಾಡಕ್ಟ್ ಆಫ್ 2 + √3 and 2 - √3 ಇದು 9th ಅಲ್ಲಿ ಇದೆ ನೋಡಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಯಾವುದು 35ನೇ ಕ್ವಶನ್. ದ ಸಮ್ ಆಫ್ ಇದು ಸೇಮ್ ಕ್ವಶನ್ 9th ಅಲ್ಲಿ ಇದೆ ನೋಡಿ. ಎಕ್ಸರ್ಸೈಸು ಅಲ್ಲಿ ಎಕ್ಸ್ಪೋನೆಂಟ್ಸ್ ಯೂಸ್ ಮಾಡಾದ್ಮೇಲೆ ಇದೆ ನೋಡಿ. ನೆಕ್ಸ್ಟ್ ಕ್ರಮಯೋಜನೆಗಳು ಮತ್ತು ವಿಕಲ್ಪಗಳು ಕೇಳಿಲ್ಲ ಈ ಸರಿ. ನೆಕ್ಸ್ಟ್ ಸಂಭಾವ್ಯತೆ ಕೇಳಿದ್ದಾರೆ 29ನೇ ಕ್ವಶನ್. The probability of getting even numbers when a dice is 6 space is rolled once. So probability ಅಲ್ಲಿ ಡೈಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮತ್ತೆ ಕಾಯಿನ್ಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮತ್ತೆ ಕಾರ್ಡ್ಸ್ ಅಂತ ಒಂದು ಇದಿದೆ. ಆ ಕಾರ್ಡ್ಸ್ ಮೇಲೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಸಂಭವನೀಯತೆ ಆಯ್ತು. ನೆಕ್ಸ್ಟ್ ಅನುಪಾತ ಮತ್ತು ಸಮಾನುಪಾತ ಇದು ಈಸಿ ಆಗಿರ್ತಕ್ಕಂಥ ಕ್ವಶನ್. ಎಷ್ಟನೇ ಕ್ವಶನ್ 31ನೇ ಕ್ವಶನ್ ಇಲ್ಲಿದೆ ನೋಡಿ. ದ ರೇಷಿಯೋ ಆಫ್ 2 ಕಿಲೋಮೀಟರ್ ಆನ್ 400 ಮೀಟರ್ ಇಸ್. ಸೊ ಇದಕ್ಕೂ ಒಂದು ಅನುಪಾತವನ್ನ ಕಂಡುಹಿಡಬೇಕು. ಅನುಪಾತ. ನೆಕ್ಸ್ಟ್ ಈ ಸರಿ ಏನ್ ಮಾಡಿದ್ದಾರೆ, ಇದು 19 ಮತ್ತೆ 17 ಅಲ್ಲಿ ಕೇಳಿದ್ರು, ಬಟ್ ಈ ಸರಿ ಕೇಳಿಲ್ಲ. ಸೊ ಅದಕ್ಕೆ ಒಂದಷ್ಟು ಈಸಿ ಆಗ್ಬಿಡ್ತೀವಿ ಹುಡುಗಿ. ನೆಕ್ಸ್ಟ್ ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್ 27ನೇ ಕ್ವಶನ್ ಮತ್ತೆ 60 ಮತ್ತೆ 69 27th ನೋಡಿ. ದ ಎಂಪೆರಿಕಲ್ ರಿಲೇಷನ್ ಬಿಟ್ವೀನ್ 3 ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಫಸ್ಟೇ ಬರ್ತಕ್ಕಂಥ ಕಾನ್ಸೆಪ್ಟ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಬರ್ತದೆ. ಈ ಸೆಂಟ್ರಲ್ ಟೆಂಡೆನ್ಸಿ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಒಂದು ಫಾರ್ಮುಲಾ ಮೀನು ಮತ್ತೆ ಮೀಡಿಯನ್ ಫೈಂಡ್ ಔಟ್ ಮಾಡ್ಕೊಂಡು ಮೀಡಿಯನ್ ಹೆಂಗ್ ಮಾಡೋದು ಅನ್ನೋ ಕಾನ್ಸೆಪ್ಟ್ ಇದೆ. ಆ ಒಂದು ಇದ್ರ ಮೇಲೆ ಈ ಒಂದು ಪ್ರಶ್ನೆ ಕೇಳಿದ್ದಾರೆ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಬಂದ್ರೆ 60ನೇ ಕ್ವಶನ್ ಇಲ್ಲಿ ನೋಡಿ. ಕ್ಯಾಲ್ಕುಲೇಟ್ ದ ಮೀನ್ ಫಾರ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಟೇಬಲ್. ಸೊ ಇಲ್ಲಿ 3 ಕಾನ್ಸೆಪ್ಟ್ ಇದೆ. ಅದಕ್ಕೆ ಹೇಳಿದ್ರೆ ಸೆಂಟ್ರಲ್ ಟೆಂಡೆನ್ಸಿ, ಮೀನು, ಮೀಡಿಯನ್ ಮತ್ತೆ ಮೋಡ್. ಸೊ ಈ 3 ಕಾನ್ಸೆಪ್ಟ್ ಅಲ್ಲಿ ಒಂದು ಕ್ವಶನ್ ಕೇಳುವಂತ ಚಾನ್ಸಸ್ ಇದೆ. ಇಲ್ಲಾಂದ್ರೆ ಕ್ವಾಡ್ರಾಟಿಕ್ ಡಿವಿಯೇಷನ್ ಕೇಳಬಹುದು, ಅದು ಯಾವ್ದಾದ್ರು ಕೇಳಬಹುದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ಇದರಲ್ಲಿ, ಇಲ್ಲಿದೆ ನೋಡಿ 69th ಕ್ವಶನ್. ಕನ್ವರ್ಟ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇನ್ ದ ಲೆಸ್ ದೆನ್ ಟೈಪ್. ಸೊ ಇಲ್ಲಿ 2 ಕಾನ್ಸೆಪ್ಟ್ ಇದಾವೆ. ಒಂದು ಲೆಸ್ ದೆನ್ ಮತ್ತೆ ಇನ್ನೊಂದು ಮೋರ್ ದೆನ್ ಹೋಗಿವ್ ಅಂತ ಇದೆ ನೋಡಿ. ಲೆಸ್ ದೆನ್ ಹೋಗಿವ್ ಇಲ್ಲ ಮೋರ್ ದೆನ್ ಹೋಗಿವ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಆ ಒಂದು ಇದ್ರ ಮೇಲೆ ಇಲ್ಲಿ ಕೇಳಿದ್ದಾರೆ. 2 ಈಸಿ ಆಗಿದೆ, ಗ್ರಾಫ್ ಹಾಕೋದಷ್ಟೇ ಇದು. ಕಲರ್ ಚೇಂಜ್ ಮಾಡ್ತೀನಿ. 69ನೇ ಕ್ವಶನ್ ಲೆಸ್ ದೆನ್ ಮತ್ತೆ ಮೋರ್ ದೆನ್. ಬ್ಲಾಕ್ ಬೆಟರ್ ಅನಿಸ್ತದೆ. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಆಯ್ತು. ನೆಕ್ಸ್ಟ್ ಘನಗಳು ಕೇಳಿಲ್ಲ. ನೆಕ್ಸ್ಟ್ ಶ್ರೇಣಿಗಳು, ಇದು ಪಕ್ಕಾ ಕ್ವಶನ್ ಬರ್ತಕ್ಕಂಥ ಚಾಪ್ಟರ್. ಶ್ರೇಣಿಗಳು 28 52 28 ಕ್ವಶನ್ ನೋಡಿ. ದ ಕಾಮನ್ ಡಿಫರೆನ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದ nth ಟರ್ಮ್ ಇಸ್. ಇಲ್ಲಿ nth ಟರ್ಮ್ ಮೇಲೆ ಕೇಳಿದ್ದಾರೆ. nth ಟರ್ಮ್ ಮೇಲೆ ಕೇಳಿದ್ದಾರೆ. ಇಲ್ಲಿ SN ಕೇಳಬಹುದು, ಇಲ್ಲ ಸಮ್ ಆಫ್ ದ ಟರ್ಮ್ಸ್ ಕೇಳ್ಬೋದು, ಯಾವ್ದ್ರ ಮೇಲಾದ್ರೂ ಕೇಳ್ಬೋದು. ಇಲ್ಲ GP ಕೇಳ್ಬೋದು, ಇಲ್ಲ HP ಕೇಳ್ಬೋದು, ಯಾವ್ದ್ರ ಮೇಲೆ ಬೇಕಾದ್ರೂ ಇಲ್ಲಿ ಕೇಳ್ಬೋದು. GP, HP, ಹಾರ್ಮೋನಿಕ್ ಪ್ರೋಗ್ರೆಷನ್, ಇಲ್ಲಿ ಮೀಡಿಯನ್ ಅಂತ ಇದೆ. ಮೀಡಿಯನ್ ಇದರಲ್ಲಿ ಅರ್ಥಮೆಟಿಕ್ ಮೀನ್, ಜಾಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್, ಇಲ್ಲಿ ಯಾವ್ದ್ರ ಮೇಲಾದ್ರೂ ಕೇಳ್ಬೋದು. ಈ ಕ್ವಶನ್ ಯಾವ್ದಿದು ಸ್ಟ್ಯಾಟಿಸ್ಟಿಕ್ಸ್.
ನೆಕ್ಸ್ಟ್ ಇನ್ನೊಂದು 2 ಮಾರ್ಕ್ಸ್ ಕ್ವಶನ್ ಇದೆ, ಸಾರಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಒಂದಿದೆ. ಇಲ್ಲಿದೆ ನೋಡಿ 52 ಕ್ವಶನ್. ದ 7th term of arithmetic progression is 7 more than the 10th term. ಈ ಕ್ವಶನ್ 10th ಮೇಲೆ ಬಂದಿದೆ, 10ನೇ ತರಗತಿಯ AP ಲೆಸನ್ ಮೇಲೆ ಬಂದಿದೆ. ನೆಕ್ಸ್ಟ್ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು. ಇಲ್ಲಿ ಒಂದೇ ಒಂದು ಕ್ವಶನ್ ಕೇಳಿದ್ದಾರೆ, ಅದು 32ನೇ ಕ್ವಶನ್, ಅದು 1 ಮಾರ್ಕ್ ಆಗಿದೆ. 32ನೇ ಕ್ವಶನ್ ನೋಡ್ರಿ, ಅಸೆಂಡಿಂಗ್ ಆರ್ಡರ್ ಆಫ್ ದ ಫ್ರಾಕ್ಷನ್ಸ್ 3/2/3, 3/7 ಮತ್ತೆ 1/4. ಸೊ ಇದು ಅಸೆಂಡಿಂಗ್ ಆರ್ಡರ್ ಕೇಳ್ಬೋದು, ಡಿಸೆಂಡಿಂಗ್ ಆರ್ಡರ್ ಕೇಳ್ಬೋದು, ಸಾಲ್ವ್ ಅಂತ ಕೇಳ್ಬೋದು, ಯಾವುದಕ್ಕಾದ್ರೂ ರೆಡಿ ಇರಬೇಕು. ಸೊ ಇಲ್ಲಿಗೆ ಏನಾಯ್ತು, ಅಂಕಗಣಿತ ಪಾರ್ಟ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಬೀಜಗಣಿತ ಪಾರ್ಟ್. ಸೊ ಬೀಜಗಣಿತದ ಪಾರ್ಟ್ ಎಲ್ಲಿಂದ ಬೀಜಗಣಿತದ ಪರಿಚಯ, ಅದರಲ್ಲಿ ಏನಿದಾವೆ, ಲೈಕ್ ಟರ್ಮ್ಸ್, ಅನ್ಲೈಕ್ ಟರ್ಮ್ಸ್ ಇದಾವೆ, ಮತ್ತೆ ಸಾಲ್ವ್ ಇದಾವೆ, ಅಲ್ಲಿ ತೋರಿಸ್ತೀನಿ ಯಾವ ತರ ಬರ್ತಕ್ಕಂಥ ಕ್ವಶನ್. ಈಗ ಮೊದಲನೇ ಕ್ವಶನ್ 39ನೇ ಕ್ವಶನ್, 1 ಮಾರ್ಕ್ ಕ್ವಶನ್ 39, 3 ಮಾರ್ಕ್ಸ್ ಕ್ವಶನ್ 59, 39ನೇ ಕ್ವಶನ್ ಇಲ್ಲಿದೆ ನೋಡಿ. ಸೊ ಇಲ್ಲಿ ಒಂದಷ್ಟು ಫಾರ್ಮುಲಾಸ್ ಇದಾವೆ, a³ + b³ + c³ when a + b + c is equal to 0. ಸೊ ಇಲ್ಲೊಂದಷ್ಟು ಇದಾವೆ, ಏನು ಫಾರ್ಮುಲಾಸ್ ಇದಾವೆ, ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್ ಅಂತ. ಸೊ ಆ ಒಂದು ಫಾರ್ಮುಲಾಸ್ ಸಹ ಇದರಲ್ಲೇ ಇದೆ. ಇದು 9th ಅಲ್ಲಿ ಇದೆ ನೋಡ್ರಿ, ಫಾರ್ಮುಲಾಸ್ ಯೂಸ್ ಮಾಡ್ಬೋದು, a + b + c ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ತಕ್ಕಂಥ ಪ್ರಾಬ್ಲಮ್ ಇದು. ನೆಕ್ಸ್ಟ್ ಇನ್ನೊಂದು ಹೇಳಿದರೆ 3 ಮಾರ್ಕ್ಸ್ ಕ್ವಶನ್ ಅಂತ ಕೇಳಿದ್ದಾರೆ, ಇದರಲ್ಲಿ 59ನೇ ಕ್ವಶನ್. ಇಲ್ಲಿ ನೋಡ್ರಿ, ಫೈಂಡ್ ದ ವ್ಯಾಲ್ಯೂ ಆಫ್ x² + 1/x² when x is equal to 5 + 2√x. ಸೊ ಈ ತರ ಪ್ರಾಬ್ಲಮ್ಸ್ ಕೇಳುವಂತಹ ಚಾನ್ಸಸ್ ಇರ್ತದೆ. ಫೈಂಡ್ ದ ವ್ಯಾಲ್ಯೂ ಆಫ್ x² + 1/x² when x is equal to 5 + 2√x. ಸೊ ಈ ತರ ಪ್ರಾಬ್ಲಮ್ ಆಲ್ರೆಡಿ ನಾನು ಟೆಸ್ಟ್ ಸೀರೀಸ್ ಅಲ್ಲಿ ಈ ತರ ಪ್ರಾಬ್ಲಮ್ ಒಂದು ಕೊಟ್ಟಿದ್ದೀನಿ. ಸೊ ಅದನ್ನೇನಾದ್ರೂ ಫಾಲೋ ಮಾಡಿದ್ರೆ ಯು ವಿಲ್ ಗೆಟ್ ದ ಆಟೋಮೆಟಿಕ್ 3 ಮಾರ್ಕ್ಸ್ ಯು ವಿಲ್ ಗೆಟ್. ನೆಕ್ಸ್ಟ್ ಬಂದು ಯಾವ್ದಿದೆ ಚಾಪ್ಟರ್, ನೆಕ್ಸ್ಟ್ ಘಾತಾಂಕಗಳು. ಇಲ್ಲಿ 34ನೇ ಕ್ವಶನ್, ಅಂದ್ರೆ 1 ಮಾರ್ಕ್ ಕ್ವಶನ್ ಮುಂದೆ ಇದೆ. ಎಲ್ಲಿದೆ 34? ಇಲ್ಲಿದೆ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ x ಪವರ್ ಆಫ್ a - b, x ಪವರ್ ಆಫ್ -a. ಸೊ ಇದು 8th ಅಲ್ಲೂ ಇದೆ ಘಾತಾಂಕಗಳು, ಎಕ್ಸ್ಪೋನೆಂಟ್, ಮತ್ತೆ 9th ಅಲ್ಲೂ ಇದೆ. ಸೊ ಯಾವ್ದ್ರಲ್ಲಿ ಬೇಕಾದ್ರೂ ಈಸಿ, ಅದರಲ್ಲಿ ಲಾಸ್ ಇದಾವೆ, ಆ ಲಾಸ್ ನೋಡ್ಕೊಡ್ರಿ, ಆ ಲಾಸ್ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಲಾಸ್ ಬಂದ್ರೆ ಆರಾಮಾಗಿ ನೀವು ಸಾಲ್ವ್ ಮಾಡೋದು. ನೆಕ್ಸ್ಟ್ ಮಾರ್ಕ್ಗಳು ಇಲ್ಲ ಇಲ್ಲಿ. ನೆಕ್ಸ್ಟ್ ವರ್ಗ ಸಮೀಕರಣಗಳು ದೊಡ್ಡ ಚಾಪ್ಟರ್, ಏಜಸ್ ಪ್ರಾಬ್ಲಮ್ಸ್ ಬರ್ತವೆ, ಮತ್ತೆ ಇನ್ನೊಂದು 2 ನಂಬರ್ಸ್ ಮೇಲೆ ಬರ್ತದೆ, ಇಲ್ಲ ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ಮೇಲೆ ಬರ್ತದೆ. ಸೊ ಇಲ್ಲಿ 37ನೇ ಕ್ವಶನ್ ಮತ್ತೆ 63ನೇ ಕ್ವಶನ್, 37 1 ಮಾರ್ಕ್, 63 3 ಮಾರ್ಕ್ಸ್. ಇಲ್ಲಿದೆ ನೋಡಿ, ಇಲ್ಲಿ ದ ರೂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಈಸ್ ರೆಸಿಪ್ರೋಕಲ್ ಆಫ್ ದ ನಿಯರ್. ಸೊ ಇಲ್ಲಿ ಕಾನ್ಸೆಪ್ಟ್ ಏನ್ ಕೇಳಿದ್ದಾರೆ ನೋಡ್ರಿ, ಇಲ್ಲಿ ವರ್ಗ ಸಮೀಕರಣಗಳು ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಏನೇನ್ ಬರ್ಬೋದು, ಫ್ಯಾಕ್ಟರೈಸೇಷನ್ ಮೆಥಡ್ ಇದೆ, ನೆಕ್ಸ್ಟ್ ಫಾರ್ಮುಲಾ ಮೆಥಡ್ ಇದೆ, ನೆಕ್ಸ್ಟ್ ಎಲಿಮಿನೇಷನ್ ಮೆಥಡ್ ಇದೆ, ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಇದೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ಏನಿದೆ, ಮತ್ತೆ ಗ್ರಾಫ್ ಮೆಥಡ್ ಇದೆ, ಗ್ರಾಫಿಕಲ್ ಮೆಥಡ್ ಇದೆ. ಸೊ ಇಷ್ಟು ಮೆಥಡ್ಸ್ ಇದಾವೆ ಇದರಲ್ಲಿ, ಫಾರ್ಮುಲಾ ಮೆಥಡ್, ಎಲಿಮಿನೇಷನ್ ಮೆಥಡ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್, ಇನ್ನೊಂದು ಮೆಥಡ್ ಇದೆ. ನೆಕ್ಸ್ಟ್ ಕಂಪ್ಲೀಟಿಂಗ್ ದ ಸ್ಕ್ವೇರ್. ಲಾಸ್ಟ್ ಟೈಮ್ ಏನಾಯ್ತು ಅಂದ್ರೆ
ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್. ಲಾಸ್ಟ್ ಟೈಮ್ ಏನಾಯ್ತು ಅಂದ್ರೆ ಎಲ್ಲ ಎಲಿಮಿನೇಷನ್ ಮೆಥಡ್ ಕೊಡ್ತಾರೆ ಬಿಡ ಅನ್ಕೊಂಡು ಹೊರಟೋಗಿದ್ವಿ. ಬಟ್ ಈ ಮೆಥಡ್ ಅಲ್ಲಿ ಒಂದು ಕ್ವಶನ್ ಕೊಟ್ಟಿದ್ರು, ಎಲಿಮಿನೇಷನ್ ಮಾಡಿದ್ರೆ ಬರುತ್ತೆ ಅನ್ಕೊಂಡಿದ್ವಿ, ಬಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಕೊಟ್ಬಿಟ್ಟ. ಒಂದಷ್ಟು ಜನ ಮಾಡೋದಕ್ಕೆ ಸ್ವಲ್ಪ ಗಾಬರಿ ಆಗ್ಬಿಟ್ರು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ. ಇಲ್ಲಿ ಗ್ರಾಫಲ್ಲೂ ಮಾಡ್ತಾರೆ, ಬಟ್ ಇಲ್ಲಿ ಏನಿದೆ ಇಷ್ಟು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್. ಗ್ರಾಫಿಕಲ್ ಮೆಥಡ್ ಬಂದು ಇದ್ರಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಸರಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಯಾವ್ದು ಇದರಲ್ಲಿ? 63ನೇ ಕ್ವಶನ್ ಅನ್ಸುತ್ತಾ? 63. ದ ಲೆಂತ್ ಆಫ್, ಇಲ್ಲಿ ವರ್ಡ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ದ ಲೆಂತ್ ಆಫ್ ಡಯಾಗ್ನಲ್ ರೆಕ್ಟಾಂಗ್ಯುಲರ್ ಫೀಲ್ಡ್ ಈಸ್ 60 meter more than its shortest side of the length longer side is 30 meter more than the shortest side. Find the area of the field. ಸೊ ಈ ಒಂದು ಕ್ವಶನ್ ಯಾವ್ದು ಇದ್ರ ಮೇಲೆ ಅಂತ ಬರ್ತದೆ? ಕ್ವಾಡ್ರಾಟಿಕ್ ಈಕ್ವೇಶನ್, ವರ್ಗ ಸಮೀಕರಣಗಳು ಅನ್ನೋ ಪಾಠದಿಂದ ಬಂದಿದೆ. ನೆಕ್ಸ್ಟ್ ಪಾಠ ಒಂದು ಯಾವ್ದಿದೆ? ನೆಕ್ಸ್ಟ್ ಪಾಠ ಬಹುಪದೋಕ್ತಿಗಳು. ಈ ಬಹುಪದೋಕ್ತಿಗಳು ಬಂದು 10th ಅಲ್ಲೂ ಇದೆ ಮತ್ತೆ 9th ಅಲ್ಲೂ ಇದೆ. ಇಲ್ಲಿ ಯಾವುದು 36 ಕೊಟ್ಟಿದ್ದಾರೆ, 62, 70, ಒಟ್ಟು 7 ಮಾರ್ಕ್ಸ್ ಬಂದಿದೆ ನೋಡ್ರಿ. ಸೊ ಹೈಯೆಸ್ಟ್ ಇದು ಮತ್ತೆ ತ್ರಿಭುಜಗಳು ಚಾಪ್ಟರ್ ಅನ್ಸುತ್ತೆ. 36, 62, 70. 36 ಬಂದು 1 ಮಾರ್ಕ್ ಕ್ವಶನ್. ಏನು ನೋಡ್ರಿ, the quotient obtained when the p of x polynomial is x cube minus 27 is divided by x square plus 3x by 3x plus 9. ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಯಾವ ಮೆಥಡ್ ಮೇಲೆ ಕೊಟ್ಟಿದ್ದಾರೆ ಅಂದ್ರೆ p of x is equal to g of x q of x plus r of x. ಈ ಒಂದು ಇದ್ರ ಮೇಲೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? ಕೋಶೆಂಟ್ ಕೊಟ್ಟಿದ್ದಾರೆ. ದ ಕೋಶೆಂಟ್ obtained from the polynomial is divided by x square. ನೀವು ಕೋಶೆಂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು, q of x ನ ಫೈಂಡ್ ಔಟ್ ಮಾಡಬೇಕು. ಸೊ ಇದೇನು ಮಾಡಬೇಕು? ಇದರಿಂದ ಇದನ್ನು ಡಿವೈಡ್ ಮಾಡಿದ್ರೆ you will get the quotient. 1 ಮಾರ್ಕ್ ಕ್ವಶನ್ ಆಯ್ತು. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ಇದೆ. ಸ್ಟ್ರಕ್ ಹಾಕ್ಬಿಟ್ರೆ ಎಲ್ಲಿ ನಿಲ್ಲಿಸ್ಬೇಕೇನೋ ಅಂತಲೂ ಗೊತ್ತಾಗಲ್ಲ. ಇಲ್ಲಿದೆ ನೋಡಿ, ಎಲ್ಲಿ ಕ್ವಶನ್ ಒಂದ್ಸರಿ ಆ ಕಡೆ ಹೋಗ್ತದೆ, ಒಂದ್ಸರಿ ಈ ಕಡೆ. ಆಗ್ಲೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್, ಕ್ವಾಡ್ರಾಟಿಕ್ ಈಕ್ವೇಶನ್ ಬಗ್ಗೆ ಮಾತಾಡೋದು. ಇಲ್ಲಿದೆ ನೋಡಿ, ಕ್ವಾಡ್ರಾಟಿಕ್ ಈಕ್ವೇಶನ್ ಅದು ಆಯ್ತು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಆಗ್ಲೇ 3 ಮಾರ್ಕ್ಸ್ ಕ್ವಶನ್ ತೋರಿಸಿದೆ. ನೆಕ್ಸ್ಟ್ ಇನ್ನೊಂದು ಪಾಲಿನಾಮಿಯಲ್ ಎಲ್ಲ ಇದೆ.
Find the two zeros of the polynomial x square minus 7x plus 6 when one of its zero is. ಸೊ ಒಂದು zeros of the polynomial ಕೊಟ್ಟಿದ್ದಾರೆ -3 ಅಂತ, ಇನ್ನೊಂದನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಒಂದೇ ಕ್ವಶನ್ ಅಲ್ವಾ, ಯಾವುದೂ ಇಲ್ಲ. ಮತ್ತೆ ಕ್ವಶನ್ ಆಕ್ಚುಲಿ 70ನೇ ಕ್ವಶನ್ ಬರೋದು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಟು ವೇರಿಯಬಲ್ಸ್. ಅದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಡ್ರಿ. ಇಲ್ಲಿ ಬರಬೇಕಾಗಿತ್ತು 4 ಆಯ್ತು. ಆಕ್ಚುಲಿ ಈ ಕ್ವಶನ್ ಇಲ್ಲಿ ಬರಬೇಕಾಗಿತ್ತು, ಆಗ 7 ಮಾರ್ಕ್ಸ್ ಆಗ್ತಿದೆ. ಈಗ 1 2 3 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ ಬರ್ರಿ, ಇಲ್ಲಿ 33 41 53. 33ನೇ ಕ್ವಶನ್ ಎಲ್ಲಿದೆ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ದ ವ್ಯಾಲ್ಯೂ ಆಫ್ ಕೆ ವೆನ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಟು ವೇರಿಯಬಲ್ಸ್ ಇಸ್ 2x plus 3y minus 5 is equal to 0, 4x plus ky is equal to ಇನ್ಫಿನಿಟ್ಲಿ ಮನಿ ಸೊಲ್ಯೂಷನ್ಸ್ ಅಲ್ಲ. ಅಂದ್ರೆ ಇಲ್ಲೊಂದು ಸೊಲ್ಯೂಷನ್ಸ್ ಟೇಬಲ್ಸ್ ಇದೆ ನೋಡ್ರಿ. 10th ಇದರಲ್ಲಿ ಚಾಪ್ಟರ್ ಅಲ್ಲಿ ಟೇಬಲ್ ಇದೆ ಸೊಲ್ಯೂಷನ್ಗೆ ಅಂತ. ಸೊ ಆ ಒಂದು ಸೊಲ್ಯೂಷನ್ ಮೇಲೆ ಇದು ಸಾಲ್ವ್ ಮಾಡ್ತಕ್ಕಂಥದ್ದು. ಅದರಲ್ಲಿ 2 ಮಾರ್ಕ್ಸ್ ಕ್ವಶನ್ ಯಾವ್ದಿದೆ? ಮಾರ್ಕ್ಸ್ ಕ್ವಶನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಟು ವೇರಿಯಬಲ್ಸ್ ಎಲ್ಲಿದೆ ನೋಡ್ರಿ ಸೊಲ್ಯೂಷನ್. ಇದು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಮೇಲೆ ಬರ್ತಕ್ಕಂಥ ಗ್ರಾಫ್ ಮಾಡ್ತಕ್ಕಂಥದ್ದು. ಗ್ರಾಫ್ ಅವರೇ ಕೊಟ್ಟಿದ್ರು, ಸೊ ಆ ಗ್ರಾಫ್ ನೋಡ್ಕೊಂಡು ಸಾಲ್ವ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಇನ್ಯಾವುದಿದೆ ಕ್ವಶನ್? ಇದರಲ್ಲಿ ಯಾವುದಿಲ್ಲ. ಆಯ್ತು. 41 ಇದೆ ನೋಡ್ರಿ. 41 the sum and product of two numbers are the sum of the squares is number. ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲೂ ಮಾಡ್ತಾರೆ, ಇಲ್ಲ ಅಂದ್ರೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಟು ವೇರಿಯಬಲ್ಸ್ ಸಹ ಇದನ್ನ ಸಾಲ್ವ್ ಮಾಡ್ತಾರೆ. ಹೆಂಗ್ ಬೇಕಾದ್ರೂ ಮಾಡ್ಬೋದು. ನೆಕ್ಸ್ಟ್ ಬಂದು ಇದಾಯ್ತು. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತ 46 62 4ನೇ ಕ್ವಶನ್. 46 ಎಲ್ಲಿದೆ? ಇಲ್ಲಿದೆ. ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ಎಕ್ಸ್ ಆಕ್ಸಿಸ್. ಇಲ್ಲಿ ಎಕ್ಸ್ ಆಕ್ಸಿಸ್ಗೆ ಮತ್ತು ವೈ ಆಕ್ಸಿಸ್ ಇರ್ತಕ್ಕಂಥ ಡಿಸ್ಟೆನ್ಸ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಈಸಿ ಆಗಿದೆ ಕಾನ್ಸೆಪ್ಟ್, ನೋಡ್ಕೊಂಡು. ನೆಕ್ಸ್ಟ್ ಇದರಲ್ಲಿ 3 ಮಾರ್ಕ್ಸ್ ಕ್ವಶನ್ ಒಂದು ಬಂದಿದೆ ನೋಡಲ್ಲಿ. ಇಲ್ಲಿದೆ. ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಎಕ್ಸ್ ಆಕ್ಸಿಸ್ ವಿಚ್ ಇಸ್ ಈಕ್ವಿ ಡಿಸ್ಟೆನ್ಸ್. ಇಲ್ಲೊಂದು ಇದೆ ಲೈನು. ಸೊ ಈಕ್ವಿ ಡಿಸ್ಟೆನ್ಸ್ ಇಲ್ಲಿ ಓ, ಇದು ಎ ಮತ್ತೆ ಬಿ. ಇಲ್ಲಿರ್ತಕ್ಕಂಥ ಈಕ್ವಿ ಡಿಸ್ಟೆನ್ಸ್ ಅಲ್ಲಿ ಎಕ್ಸ್ ಆಕ್ಸಿಸ್ ಇರ್ತಕ್ಕಂಥ ವ್ಯಾಲ್ಯೂ ಅಂದ್ರೆ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಇನ್ನೆಲ್ಲ ಕನ್ಸ್ಟ್ರಕ್ಷನ್ಸ್ ಇದೆ ನೋಡೋಣ. ಇಲ್ಲಿಗೆ ಏನಾಯ್ತು? ಇಲ್ಲಿಗೆ ಅವಾಗಲೇ ಆಲ್ಜಿಬ್ರಾ ಮುಗೀತು. ಈಗ ಏನು ಮಾಡೋಣ? ಸ್ಟಾರ್ಟ್. ಕೋಆರ್ಡಿನೇಟ್ ಜಾಮಿಟ್ರಿ ಆಯಿತು. ನೆಕ್ಸ್ಟ್ ತ್ರಿಭುಜಗಳು 38 68 66 7 ಮಾರ್ಕ್ಸ್ ಇದೆ ನೋಡಿ. 38 ಇಲ್ಲಿ. The ratio of the areas of two similar triangles obtained when the median divides the given triangle is. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಏರಿಯಾಸ್ ಆಫ್ ಟ್ರಯಾಂಗಲ್ ಚಾಪ್ಟರ್ ಅಲ್ಲಿ ಏರಿಯಾಸ್ ಆಫ್ ಟ್ರಯಾಂಗಲ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ಒಂದು ಕಾನ್ಸೆಪ್ಟ್ ಮೇಲೆ ಕೇಳಿದ್ದಾರೆ ವೆನ್ ದ ಮೀಡಿಯನ್ ಡಿವೈಡ್ಸ್. ಸೊ ಇಲ್ಲಿ ಈ ತರ ಇದೆ. ಸೊ ಮೀಡಿಯನ್ ಡಿವೈಡ್ ಮಾಡಿದಾಗ ರೇಷಿಯೋ ಹೆಂಗಿರ್ತದೆ ಅಂತ ಕೇಳಿರ್ತಕ್ಕಂಥ ಕ್ವಶನ್ ಅದು.
ನೆಕ್ಸ್ಟ್ 61ನೇ ಕ್ವಶನ್ ಮತ್ತೆ 66ನೇ ಕ್ವಶನ್. 61ನೇ ಕ್ವಶನ್ ಇದೆ, find the area of triangle whose measures two sides is 8 cm, 11 cm and perimeter is 32 cm. ಈ ಒಂದು ಪ್ರಶ್ನೆಯು 9ನೇ ತರಗತಿಯಲ್ಲಿ ಪಾರ್ಟ್ ಬಿ ನಲ್ಲಿ ಇದೆ ನೋಡಿ, ಎರಾನ್ಸ್ ಫಾರ್ಮುಲಾ ಅಂತ. ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ಬಂದಿದೆ ಇದು ಎರಾನ್ಸ್ ಫಾರ್ಮುಲಾ. Find the area of triangle to measure two sides is 8 cm and 11 cm and perimeter is 32 cm ಅಂತ ಇದೆ ನೋಡಿ. 66 ಇನ್ನೊಂದು ಕನ್ಸ್ಟ್ರಕ್ಷನ್ ನೋಡಿ, ಇನ್ನ ಒಂದಿದೆ. Two falls of height 6 cm and 11 cm vertically plane ground if the distance of the two feet is 11 cm. Find the distance between their tops. ಸೊ ಈ ತರ ಒಂದು ಟೂ ಫಾಲ್ಸ್ ಇದೆ. ಈ ಟೂ ಫಾಲ್ಸ್ ಏನಾಗಿದೆ, ಒಂದು 6 ಸೆಂಟಿಮೀಟರ್ ಇದೆ, ಇನ್ನೊಂದು 11 ಮೀಟರ್ ಇದೆ. ಸೊ ಅದೇನಾಗಿದೆ ವರ್ಟಿಕಲ್, ದ ಡಿಸ್ಟೆನ್ಸ್ ಬಿಟ್ವೀನ್ ಈ ತರ ಇದೆ. ಸೊ ಇಲ್ಲಿರ್ತಕ್ಕಂಥ ಈ ತರ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಈಸಿ ಇದೆ, ಲಾಸ್ಟ್ ಇಯರ್ ಮಾಡಲ್ ಪೇಪರ್ ಅಲ್ಲಿ ಕ್ವಶನ್ಸ್ ಕೊಟ್ಟಿದ್ರು. ಅರವತ್ತಾರು ಆಯ್ತು, ತ್ರಿಭುಜಗಳು ಆಯ್ತು. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ಸ್ ಒಂದಷ್ಟು ಬಾಕಿ ಇದೆ. ತ್ರಿಭುಜಗಳು ಆಯ್ತು. ನೆಕ್ಸ್ಟ್ ಚತುರ್ಭುಜಗಳು, ಇಲ್ಲಿ ಬರೀ 1 ಮಾರ್ಕ್ ಕೇಳಿದ್ದಾರೆ. ಎಷ್ಟನೇ ಕ್ವಶನ್, 44ನೇ ಕ್ವಶನ್. ಇಲ್ಲಿದೆ ನೋಡಿ. ದ ಏರಿಯಾ ಆಫ್ ರಾಂಬಸ್ ವೆನ್ ಡಯಾಗ್ನಲ್ಸ್ ಆರ್ 10 ಸೆಂಟಿಮೀಟರ್ ಅಂಡ್ 8 ಸೆಂಟಿಮೀಟರ್. ಸೊ ಇಲ್ಲೊಂದು ರಾಂಬಸ್ ಕೊಟ್ಟಿದ್ದಾರೆ, ರಾಂಬಸ್ ಅಲ್ಲಿ ಇರ್ತಕ್ಕಂಥದ್ದು 10 ಸೆಂಟಿಮೀಟರ್ ಡಯಾಗ್ನಲ್ ಕೊಟ್ಟಿದ್ದಾರೆ, 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ ಕ್ವಾಡ್ರಿಲೇಟರ್ ಅಲ್ಲಿ ಎಲ್ಲ ತಿಳ್ಕೊಬೇಕು ನೀವು. 6 ಟೈಪ್ ನ ತಿಳ್ಕೊಂಡು ಆ ಒಂದು ಇದ್ರ ಮೇಲೆ ಒಂದಷ್ಟು ಡಿರೈವೇಷನ್ಸ್ ಇದಾವೆ, ಮೀನ್ಸ್ ಒಂದಷ್ಟು ಥಿಯರಮ್ಸ್ ಇದಾವೆ, ಜೊತೆಗೆ ಅದ್ರ ಮೇಲೆ ಪ್ರಾಬ್ಲಮ್ಸ್ ಇದಾವೆ. ಅದ್ರ ಜೊತೆ ಕನ್ಸ್ಟ್ರಕ್ಷನ್ ಕಂಡುಕೊಂಡಿದ್ದೀರಾ ಅಂದ್ರೆ ನೀವು ಈಸಿ ಆಗ್ತದೆ ನೋಡಿ. ನೆಕ್ಸ್ಟ್ ಬಹುಭುಜಾಕೃತಿಗಳಿಲ್ಲ, ಮತ್ತೆ ರೇಖೆ ಮತ್ತು ಕೋನಗಳು ಅನ್ನೋ ಲೈನ್ಸ್ ಅಂಡ್ ಆಂಗಲ್ಸ್ ಮೇಲೆ ಒಂದು ಪ್ರಾಬ್ಲಮ್ ಬಂದಿದೆ. ಇಲ್ಲಿದೆ 40ನೇ ಕ್ವಶನ್. ಇಫ್ ದ ಗಿವನ್ ಫಿಗರ್ ABCD ದೆನ್ ಮೆಜರ್ ದ ಆಂಗಲ್ ಆಫ್ AQP. ಈ ಒಂದು ಇದನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳ್ತಾರೆ. ಎಕ್ಸ್ ವ್ಯಾಲ್ಯೂ. ಸೊ ಈ ತರ ಕೊಟ್ಟಿದ್ದಾರೆ. ಸೊ ಅದನ್ನ ಏನ್ ಮಾಡಬೇಕು ಅಂತ ಒಂದಷ್ಟು ಕಂಡೀಷನ್ಸ್ ಇದಾವೆ. ಇಲ್ಲಿ ಈ ಆಂಗಲ್ ನ ಈಕ್ವಲ್ ಆಗ್ತದೆ, ಮತ್ತೆ ಇದು ಏನಂತ ಟ್ರಾನ್ಸ್ಫರ್ಸಲ್ ಅಂತ ಲೈನ್ ಅಂತ ಕರಿತೀವಿ. ಆ ಒಂದು ಇದ್ದಾಗ ಈಕ್ವೇಟ್ ಮಾಡ್ಕೊಂಡು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಬಹುದು. ಈ ಟೂ ಆಂಗಲ್ಸ್ ಮಾಡಿದ್ರೆ ಆಡ್ ಮಾಡಿದ್ರೆ 180 ಡಿಗ್ರಿ ಬರ್ತದೆ. ಆ ಕಾನ್ಸೆಪ್ಟ್ ಇದ್ರೆ ಆರಾಮಾಗಿ ನಿಮಗೆ ವ್ಯಾಲ್ಯೂ ಬರ್ತದೆ. ನೆಕ್ಸ್ಟ್ ಮುಂದಿನ ಪಾಠ ವೃತ್ತಗಳು, ರೇಖೆಗಳು ಮತ್ತು ಇಲ್ಲಿ ವೃತ್ತಗಳು. 55, 56 2 ಮಾರ್ಕ್ಸ್ ಕ್ವಶನ್. 42, 43 ಸರ್ಕಲ್ಸ್ ಅನ್ನೋ ಚಾಪ್ಟರ್ ನೋಡಿ. 42, 43 ಇದು ಕಾನ್ಸೆಪ್ಟ್ ವೃತ್ತಗಳೇ. ಸೊ ಇಲ್ಲೊಂದಷ್ಟು ಕಂಡೀಷನ್ಸ್ ಇದಾವೆ. ಇದಕ್ಕೂ ಮತ್ತೆ ಇದಕ್ಕೆ ಇನ್ಕ್ಲೈನ್ಡ್ ಆಂಗಲ್ ಅಂತ ಕರಿತೀವಿ. ಸೊ ಒಂದಷ್ಟು ಕಂಡೀಷನ್ಸ್ ಇದೆ, ಅದು ನೋಡ್ಕೊಂಡು ಮಾಡಬೇಕು. ನೆಕ್ಸ್ಟ್ ಇದು ಅಷ್ಟೇ, ಇದೇನು ವರ್ಟಿಕಲ್ ಆಪೋಸಿಟ್ ಕೊಡ್ತದೆ, ಮತ್ತೆ ಇದೊಂದಷ್ಟು ಕೊಡ್ತದೆ. ಇದನ್ನೊಂದು ಈಕ್ವೇಟ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಿದ್ರೆ ನಿಮಗೆ 43ನೇ ಕ್ವಶನ್ ಬರ್ತದೆ. ನೆಕ್ಸ್ಟ್ ಇಲ್ಲಿದೆ ನೋಡಿ 55, 56. ಇದು ಆಕ್ಚುಲಿ 7th ಅಲ್ಲಿ ಇದೆ. ಏರಿಯಾಸ್ ಅಂಡ್ ಪೆರಿಮೀಟರ್ಸ್ ಅಂತ ಬಂದಿದೆ. ಇಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಕ್ಲಾಕ್ ಇರೋದ್ರಿಂದ ನಾವು ಸರ್ಕಲ್ಗೆ ಹಾಕಿದ್ದೀನಿ ಅಷ್ಟೇ. ಇದು ಅಷ್ಟೇ 10th ಅಲ್ಲಿ ಇದೆ. ಈ 10th ಅಲ್ಲಿ ಇದೆ, ಈಸಿ ಆಗಿದೆ ಕಾನ್ಸೆಪ್ಟ್. ಎರಡು ನೋಡ್ಕೊಳ್ಳಿ. ನೆಕ್ಸ್ಟ್ ತ್ರಿಕೋನಮಿತಿ. ಸೊ ಈಸಿಯೆಸ್ಟ್ ಅಂದ್ರೆ ಈಸಿಯೆಸ್ಟ್ ನಿಮಗೆ ಫಾರ್ಮುಲಾಸ್ ಬಂದಾಗ ಮಾತ್ರ. ಟ್ರಿಗ್ನಾಮೆಟ್ರಿ ಚಾಪ್ಟರ್ 2 ಮಾರ್ಕ್ಸ್ ಕ್ವಶನ್ ಬಂದಿದೆ, 54ನೇ ಕ್ವಶನ್. ಮತ್ತೆ 3 ಮಾರ್ಕ್ಸ್ ಕ್ವಶನ್ ಅಪ್ಲಿಕೇಶನ್ ಅಲ್ಲಿದೆ, ಅದು 65ನೇ ಕ್ವಶನ್. ನೋಡ್ಕೊಂಡ್ಬಿಡೋಣ. ಇಲ್ಲಿದೆ ನೋಡಿ. In the triangle PQR, Q is equal to 90 degree, PR plus QR is equal to 25 centimeter. Find the value of PQ, find the value of sin R. Easiest question ಇದು.
10th ಅಲ್ಲಿ ಇರ್ತಕ್ಕಂಥ ಚಾಪ್ಟರ್ ಇದು. ನೆಕ್ಸ್ಟ್ ಅಪ್ಲಿಕೇಶನ್ ಟು ಟ್ರಿಗ್ನೋಮೆಟ್ರಿ ಇಲ್ಲಿದೆ ನೋಡಿ 65ನೇ ಕ್ವಶನ್. ಟೂ ಪೋಲ್ಸ್ ಆಫ್ ಈಕ್ವಲ್ ಹೈಟ್ ಸ್ಟ್ಯಾಂಡಿಂಗ್ ಆಪೋಸಿಟ್ ಟು ಈಚ್ ಅದರ್. ಸೊ ಇಲ್ಲೊಂದು ಎರಡು ಪೋಲ್ ಕೊಟ್ಟಿದ್ದಾರೆ, ಈಕ್ವಲ್ ಆಗಿದೆ, ಪೋಲ್ಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಮೊದಲು ಏನು ಮಾಡಬೇಕು, ಇದಕ್ಕೆ ಮತ್ತೆ ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿಕೊಡ್ರಿ, ಆಗ ನಿಮ್ಗೆ ಸಿಗ್ತದೆ. ಸೊ ಇದಕ್ಕೆ ಎಕ್ಸ್ ಅಂತ ಏನಾದರೂ ಕೊಟ್ಕೊಂಡು ಆಗೇನಾಗ್ತದೆ ಅಂತ ನೋಡ್ಕೊಂಡು ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಬರ್ತದೆ. ಅದನ್ನ ಸ್ವಲ್ಪ ನೋಡ್ಕೊಡ್ರಿ. ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಅನ್ನೋ ಕಾನ್ಸೆಪ್ಟ್ ಮೇಲೆ ಬಂದಿದೆ. ನೆಕ್ಸ್ಟ್ ಇಲ್ಲೊಂದಷ್ಟು ಕನ್ಸ್ಟ್ರಕ್ಷನ್ಸ್, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಇಲ್ಲ. ತ್ರಿಭುಜದ ರಚನೆಗಳು 57ನೇ ಕ್ವಶನ್ ಇದೆ. ನೆಕ್ಸ್ಟ್ ಚತುರ್ಭುಜದ ರಚನೆಗಳು 68ನೇ ಕ್ವಶನ್ ಇದೆ. ಎರಡೂ ನೋಡ್ಕೊಂಡ್ಬಿಡೋಣ. ನೆಕ್ಸ್ಟ್ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸುವುದು, ಇಲ್ಲಿ 3 ಇದಾವೆ ನೋಡ್ರಿ, ತ್ರಿಭುಜ ರಚನೆಗಳು, ಚತುರ್ಭುಜ ರಚನೆಗಳು ಮತ್ತೆ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸುವುದು. ಇಲ್ಲಿದೆ ನೋಡಿ, construct a triangle in which AB 6 cm, ಆಂಗಲ್ ಕೊಟ್ಟಿದ್ದಾರೆ, 2 angles ಕೊಟ್ಟಿದ್ದಾರೆ, ಒಂದು ಸೈಡ್ ಕೊಟ್ಟಿದ್ದಾರೆ. ಆಗೇನ್ ಮಾಡಬೇಕು, ಒಂದು ಸೈಡ್ ಹಾಕೋಬೇಕು, ಇದಕ್ಕೆ AB ಕೊಡಬೇಕು. ಇಲ್ಲೊಂದಷ್ಟು ಇಲ್ಲಿ ನೋಡ್ರಿ, ಇಲ್ಲಿ ಸ್ವಲ್ಪ ಏನು ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲೊಂದಷ್ಟು ಆಂಗಲ್ ತಗೊಂಡು ಮಾಡಬೇಕು, ಆಮೇಲೆ ಇಲ್ಲೊಂದು ಡಿಗ್ರಿ ಇಟ್ಕೊಂಡು ನೀವು ಮಾಡಬೇಕು. ಬಿ ಮತ್ತೆ ಸಿ ಹತ್ರ ಡಿಗ್ರಿ ಕೊಟ್ಟಿದ್ದಾರೆ, ಅದರಿಂದ ನೋಡ್ಕೊಂಡು ಮಾಡ್ರಿ. ನೆಕ್ಸ್ಟ್ ಇದು ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 3.5 cm, ಕನ್ಸ್ಟ್ರಕ್ಟ್ 2 tangent triangle between them. ಸೊ ಇದು 58th ಕ್ವಶನ್ ಬಂದು ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸುವುದು. 10th ಅಲ್ಲಿ ಇರ್ತಕ್ಕಂಥ ಲಾಸ್ಟ್ ಇಯರ್ ಇತ್ತು, ಇದು ಈ ಇಯರ್ ಇಲ್ಲ, 10th ಅಲ್ಲಿ ಇದೆ. 10th ಅಲ್ಲಿ ಇರ್ತಕ್ಕಂಥ ಕನ್ಸ್ಟ್ರಕ್ಷನ್ ಅನ್ನೋ ಚಾಪ್ಟರ್ ಅಲ್ಲಿ ಇದೆ ನೋಡ್ರಿ ಕ್ವಶನ್. ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ, ಇಲ್ಲಿದೆ ನೋಡ್ರಿ 68ನೇ ಕ್ವಶನ್. ಕನ್ಸ್ಟ್ರಕ್ಟೆಡ್ ಕ್ವಾಡ್ರಿಲ್ಯಾಟರಲ್ ABCD, AB 5 cm, BC 6 cm, CD 4.5 cm, AD 6 cm, AC. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದಷ್ಟು ಏನು ಮಾಡಿದ್ದಾರೆ, AB ಕೊಟ್ಟಿದ್ದಾರೆ, ನೆಕ್ಸ್ಟು BC ಕೊಟ್ಟಿದ್ದಾರೆ, ಆಯಿತಾ. ನೆಕ್ಸ್ಟು CD ಕೊಟ್ಟಿದ್ದಾರೆ, ಇಷ್ಟು ಹಾಕಿದ್ದಾರೆ. ನೆಕ್ಸ್ಟ್ ಏನು ಮಾಡಬೇಕು, ಎ ಇಂದ ಡಿಗೆ ಇಂದಿಷ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಇಂದ ಸಿಗೆ ನೀವೇನು ಮಾಡಬೇಕು, ಜಾಯಿನ್ ಮಾಡ್ಕೊಳ್ಳಿ. ದಿಸ್ ಈಸ್ ವಿ ಕಾಲ್ ದ ಡಯಾಗ್ನಲ್. ಈಸಿ ಆಗಿದೆ ನೋಡ್ರಿ. ಇಲ್ಲಿ ಆಂಗಲ್ಸ್ ಕೊಟ್ಟಾಗ ಮಾಡಬೇಕು ಮತ್ತೆ ಸೈಡ್ಸ್ ಕೊಟ್ಟಾಗ ಮಾಡಬೇಕು. ಇದಾಗಲೇ ಆಗಿದೆ ಲೆಸ್ ದೆನ್ ಓ ಟೈಪ್. ಇಲ್ಲಿ ಇರ್ತಕ್ಕಂಥ ಲಾಸ್ಟ್ ಚಾಪ್ಟರ್ ಏನಿದೆ, ಕ್ಷೇತ್ರ ಗಣಿತ, ಇದು 6 ಮಾರ್ಕ್ಸ್ ಕ್ವಶನ್ ಇದೆ ನೋಡ್ರಿ. 45ನೇ ಕ್ವಶನ್, 45 ಇಲ್ಲಿದೆ ನೋಡಿ. ದ ಸ್ಲ್ಯಾಂಟ್ ಹೈಟ್ ಆಫ್ ರೈಟ್ ಸರ್ಕ್ಯುಲರ್ ಕೋನ್ ಆರ್ 13 cm, 12 cm ರೆಸ್ಪೆಕ್ಟಿವ್ಲಿ. ಫೈಂಡ್ ದ ಡಯಾಮೀಟರ್ ಆಫ್ ದ ಬೇಸ್. ಸೊ ಇಲ್ಲಿ ಒಂದಷ್ಟು ಇದಾವೆ. ಏನು, ಸಿಲಿಂಡರ್ ಇದೆ, ಕೋನ್ ಇದೆ ಮತ್ತೆ ಸ್ಪಿಯರ್ ಇದೆ, ನೆಕ್ಸ್ಟ್ ಎಮಿಸ್ಪಿಯರ್ ಇದೆ, ನೆಕ್ಸ್ಟ್ ಕಸ್ಟಮ್ ಆಫ್ ಕೋನ್ ಇದೆ. ಈ ಒಂದಷ್ಟು ಫಾರ್ಮುಲಾಸ್ ಬಂದರೆ ನೀವು ಗೆದ್ದಂಗೆ. ಮತ್ತು ರೀಕಾಸ್ಟು ಅಂತ ಒಂದು ಕಾನ್ಸೆಪ್ಟ್ ಇದೆ. ನೆಕ್ಸ್ಟ್ ವ್ಯಾಲ್ಯೂಮ್, ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಯೋ ಅಂತ ಕಾನ್ಸೆಪ್ಟ್ ಇದೆ, ಅಲ್ಲಿ ನೋಡ್ಕೋಬೇಕು. ನೆಕ್ಸ್ಟ್ ಇದು ನೋಡಿ, ಇಫ್ ದ ವ್ಯಾಲ್ಯೂಮ್ ಆಫ್ ರೈಟ್ ಸರ್ಕ್ಯುಲರ್ ಕೋನ್ ಹೈಟ್ ಈಸ್ 9 cm, 48.5 cm, ಫೈಂಡ್ ದ ಡಯಾಮೀಟರ್ ಆಫ್ ಇಟ್ಸ್ ಬೇಸ್. ಸೊ ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ, ಅದನ್ನು ಏನು ಮಾಡಬೇಕು, ರೇಡಿಯಸ್ ಬಂದರೆ ನಾವು ಅದನ್ನು ಡಯಾಮೀಟರ್ ಕನ್ವರ್ಟ್ ಮಾಡಬೇಕು. ಏನು ಆರ್ ವ್ಯಾಲ್ಯೂ ಬರ್ತದೆ ಅಂದ್ಬಿಟ್ರೆ ಅದನ್ನು D = 2R ಮಾಡಿದ್ರೆ ನಿಮ್ಗೆ ಬರ್ತದೆ. ಆಕ್ಚುಲಿ ಈ ಕ್ವಶನ್ ನಾನು ಮಾಡಬೇಕಾದ್ರೆ ಏನು ಮಾಡಿದೆ ಅಂದರೆ ವ್ಯಾಲ್ಯೂಮ್ ಆಫ್ ಕೋನ್ = 1/3 πr³ ಇರ್ತಕ್ಕಂಥದ್ದು. ನಾನೇನು ಮಾಡಿದ್ದೆ, 1/3 ಹಾಕಿರಲಿಲ್ಲ, ಹಂಗೆ ಮಾಡಕ್ತಿದ್ದೆ. ಹಂಗೆ ಮಾಡಿದಾಗ ಏನಾಗಿತ್ತು, ಆನ್ಸರ್ ರಾಂಗ್ ಬಂದ್ಬಿಟ್ಟಿತ್ತು. ಅಲ್ಲಿ ನೋಡಿದ್ರೆ ಆನ್ಸರೇ ಒಂಥರ ಇತ್ತು, ನನಗೆ ಯಾಕೋ ಡೌಟ್ ಬಂದ್ಬಿಟ್ಟು. ಆ ಡೌಟ್ ಬಂದಾಗ ಏನು ಮಾಡಿದೆ, ಒಂದಷ್ಟು ರೀಕಾಲ್ ಮಾಡ್ಕೊಂಡ್ಬಿಟ್ಟೆ. ರೀಕಾಲ್ ಮಾಡಿದಾಗ ಆಮೇಲೆ ಸಿಕ್ತು ನೋಡ್ರಿ ಆನ್ಸರ್. ಇಲ್ಲ ಅಂದರೆ 3 ಮಾರ್ಕ್ಸ್ ಹೋಗ್ತೈತಿ. ಇದು ಆಕ್ಚುಲಿ 2 ಮಾರ್ಕ್ಸ್ ಕ್ವಶನು.
ಇಲ್ಲಿ ಮಾಡಿದ್ದು ಇದನ್ನೇ ಹಾಕಿದ್ದು ನಾವು. ಆಕ್ಚುಲಿ ಅದು ಫಾರ್ಮುಲಾ ಏನು ಅಂದರೆ 1/3 πr²h ಇದನ್ನು ಹಾಕಿದೆ, ಬಟ್ 1/3 ಹಾಕಿರಲಿಲ್ಲ, ಇಲ್ಲಿ ಕ್ಯೂಬ್ ಹಾಕಿದೆ. ಸೊ ಅಷ್ಟು ನೆನಪಿದೆ ನೋಡಿ ನಮಗೆ. ಸೊ ಆಮೇಲೆ ಏನು ಮಾಡಿದೆ, ಇದನ್ನು 1/3 ಹಾಕ್ಕೊಂಡು ಕ್ಯೂಬ್ ಇರ್ತಕ್ಕಂಥದ್ದನ್ನು ಸ್ಕ್ವಯರ್ ಮಾಡ್ಕೊಂಡೆ. ಸೊ ಏನು ಮಾಡಬೇಕು ಅಂದರೆ ನೀವು ಒಂದಷ್ಟು ಫಾರ್ಮುಲಾಸ್ನ ಒಂದು ಕಡೆ ಬರ್ಕೊಂಡು ಇಟ್ಕೊಂಡಿರ್ಬೇಕು. ಬರ್ಕೊಂಡು ಇಟ್ಕೊಂಡಿದ್ದಾಗ ನಿಮ್ಗೇನಾಗ್ತದೆ, ಈಸಿ ಆಗ್ತದೆ. ಮತ್ತು ಇನ್ನೂ ಒಂದು ಕ್ವಶನ್ ಇದೆ ನೋಡಿ, 3 ಮಾರ್ಕ್ಸ್ ಕ್ವಶನ್. ಇಲ್ಲಿದೆ ನೋಡಿ. A well having diameter 3 meter and 14 meter deep is dug. The earth taken out of it is spread by evenly all round in the shape of the circular ring of width 4 meter. ಸೊ ಇದು ಎಂಬ್ಲಾಕೆಂಟ್ ಅಂದರೆ ಬಾವಿಯಲ್ಲಿರ್ತಕ್ಕಂಥ ಆಲ ಅಂತ ಕೊಟ್ಬಿಟ್ಟು ಒಂದು ಕ್ವಶನ್ ಕೊಟ್ಟಿದ್ದಾರೆ. ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಲಾಸ್ಟ್ ಕಾನ್ಸೆಪ್ಟ್ ಇನ್ನೊಂದಿದೆ, ಏನು, ಸಮಮಿತಿ. ಇಲ್ಲಿಲ್ಲ, ಸಮಮಿತಿ ಕೇಳಿಲ್ಲ, ಬಟ್ ಬೋಧನಾ ಶಾಸ್ತ್ರದಲ್ಲಿ 4 ಕ್ವಶನ್ಸ್ ಕೇಳಿದ್ದಾರೆ. 3 ಕ್ವಶನ್ಸ್ ಇಲ್ಲ 4 ಕ್ವಶನ್ಸ್ ಕೇಳ್ತಾರೆ. ಇಲ್ಲಿದೆ ನೋಡಿ, 47, 48, 49, 50. ಸೊ ಒಟ್ಟು 4 ಬಂದಿರ್ತದೆ. ಅಲ್ಲಿಂದ ಪೆಡಗಾಗಿಯಿಂದ. ಸೊ ಇಲ್ಲಿಗೆ ಏನಾಯಿತು, ನಾವು ಒಂದಷ್ಟು 2022ರ ಕ್ವಶನ್ ಪೇಪರ್ನ ಯಾವ್ಯಾವ ಚಾಪ್ಟ್ರಿಂದ ಬಂದಿದೆ ಅಂತ ಇಲ್ಲಿ. ಸೊ PDF ಅಲ್ಲಾಗಿದ್ರೆ ನೀವೇನು ಕ್ಲಿಕ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಲು ಲಿಂಕ್ ಬರೋದು, ಟೆಲಿಗ್ರಾಮು. ಇನ್ನು ಒಂದದ ಪ್ರಶ್ನೆಗಳು ಎಷ್ಟಿದೆ ನೋಡಿ. ಒಂದು ಅಂಕದ್ದು 1 ಮಾರ್ಕು 25 ಇದೆ, 25 ಮಾರ್ಕ್ಸ್ ಆಯಿತು. 2 ಮಾರ್ಕ್ಸ್ ಕ್ವಶನ್ನು 8 ಇದೆ, 16 ಮಾರ್ಕ್ಸ್ ಆಯಿತು ಟೋಟಲ್ಲು. 3 ಮಾರ್ಕ್ಸ್ ಕ್ವಶನ್ನು 36, 12 3 36 ಆಯಿತು. ಟೋಟಲ್ ಬಂದಿರತಕ್ಕಂಥದ್ದು 77. ಸೊ ಈ ಒಂದು 2022ನಲ್ಲಿ 77 ಅಂಕ ಬಂದಿತ್ತು ನೋಡಿ. ಇಲ್ಲಿ ಮ್ಯಾಥ್ಸಿಂದ, ಸೈನ್ಸಿಂದ ಎಷ್ಟು ಬಂದಿದೆ, 73 ಬಂದಿದೆ. ಸೈನ್ಸಿಂದ 73. ಇದು PCM 0 ಕ್ಯಾರಿ 150. ಸೊ ಟೋಟಲ್ 150 ಮಾರ್ಕ್ಸ್ ಆಯಿತು. ಸೊ ಫ್ರೆಂಡ್ಸ್, ನಾವು ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ, 2019 ಇಲ್ಲಿಂದ 2 ರೀತಿಯ ಪೇಪರ್ ಇದೆ. ನಾನ್ HK ಒಂದಿದೆ ಮತ್ತು HK ಇದೆ. ಸೊ ನಾನ್ HK ಮಾಡಿದ್ದೆ, ಬಟ್ ಏನಾಗಿದೆ ಅಂದರೆ ಕನ್ನಡದ ಒಂದಷ್ಟು ಗೊತ್ತಾಗ್ತಿರಲ್ಲ. ಅದಕ್ಕೆ ಇಂಗ್ಲೀಷಲ್ಲೇ ಮಾಡ್ಬಿಟ್ಟು ಆಮೇಲೆ ಕನ್ನಡ ಪೇಪರ್ ಕೊಡೋಣ ಅಂತಿದ್ದೀನಿ. ಸೊ ಇದು ರೆಡಿ ಇದೆ. 2017ನಲ್ಲಿ ಇದು ಅಷ್ಟೇ, ನಾನ್ HK ಮತ್ತು HK ಪೇಪರ್. ಸೊ ಇನ್ನೊಂದಷ್ಟು ಇದ್ದಾವೆ, ನೋಡೋಣ. ಮತ್ತು ಮಾಡಲ್ ಆನ್ಸರ್ಸು ಒಂದಷ್ಟು ಕೊಡೋಣ ಅಂತಿದ್ದೀನಿ. ಮಾಡಲ್ ಕ್ವಶನ್ ಪೇಪರ್ ಒಂದು ಕೊಟ್ಟಿದ್ರು 2022ರಲ್ಲಿ. ಆ ಒಂದು ಕ್ವಶನ್ ಪೇಪರನ್ನು ಬಿಡಿಸುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಸೊ ನೀವೇ ದಯವಿಟ್ಟು ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡೋದನ್ನು ಮರಿಬೇಡ್ರಿ. ಅಂಡು ನಿಮ್ಮ ಫ್ರೆಂಡ್ಸ್ನ ಟೆಲಿಗ್ರಾಮ್ ಗ್ರೂಪ್ಗೆ ನೀವೇ ಜಾಯಿನ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀರಿ. ಧನ್ಯವಾದಗಳು.